ಗಂಗಾ ಮಾತೆಯ ಪೂಜೆಯನ್ನು ನೆರವೇರಿಸಿದ್ದೇವೆ ಅಲ್ಲವೇ? ಏನ್ ಶಿವಣ್ಣ, ನಿನ್ನ ಅದೃಷ್ಟ ಬಹಳ ಚೆನ್ನಾಗಿದೆ. ಇಷ್ಟು ದಿವಸ ನೀನು ಪಟ್ಟ ಕಷ್ಟ ನೋಡಿದರೆ ನೀನು ನಿಜವಾಗಲು ಮನುಷ್ಯನೇ ಆಗುತ್ತಿರಲಿಲ್ಲ. ಆ ದೇವರ ದಯೆ ನಿನ್ನ ಮೇಲಿದೆ. ಈ ಊರಿನಲ್ಲಿ ಶ್ರೀಮಂತನಾಗಿ ಮೆರೆದಿರುವ ಆ ಧರ್ಮರಾಜರ ಕೈಯಾಗ ಯಾರ್ಯಾರ ಹೊಲ ಮನಿ ಅವ್ರ ಕೈ ಸೇರವೋ ಅವು ಯಾರಿಗೂ ಹೊಳ್ಳಿ ಸಿಕ್ಕಿಲ್ಲ. ಅವರ ಬಡ್ಡಿ ಸಾಲದಲ್ಲಿ ಸಿಕ್ಕು ಹಾಕಿಕೊಂಡು ಇದುವರೆಗೂ ನಮಗ ಮಲಗಾಕ ಮನಿ ಇಲ್ಲ, ಬಿತ್ತಕ ಹೊಲ ಇಲ್ಲ. ಕಾಳಿಂಗ, ಮತ್ತೆ ನಮ್ ಭೂಮಿಯನ್ನು ಅಷ್ಟು ಸುಲಭವಾಗಿ ನಮ್ ಕೈ ಸೇರ್ತೆ ಅನ್ಕೊಂಡಿಯ? ಆ ಧರ್ಮರಾಜನು ಮಾಡುವ ಕೆಟ್ಟ ಕೃತ್ಯಗಳನ್ನು ನನ್ನ ಪುಟದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ. ಆದ್ದರಿಂದ ಸ್ವಲ್ಪ ತಲೆಬಾಗಿ ನಡೆಯುತ್ತಿದ್ದಾನೆ ಆಧುನಿಕ. ಆದರೂ ಆ ಧರ್ಮರಾಜನು ಅದರಲ್ಲಿ ನನ್ನ ತಂಗಿ ಮದುವೆಯಲ್ಲಿ ಮುಖ್ಯವಾಗಿರ್ಬೇಕಾದವನು ನೀನು. ಯಾಕೆ ಅವತ್ತು ಊರಲ್ಲಿರ್ಲಿಲ್ವಾ? ನನ್ನನ್ನು ಕ್ಷಮಿಸಿಸುವಣ್ಣ. ಅಂದೇ ನಮ್ಮ ದಲಿತ ಸಂಘದ ಮುಖ್ಯ ಸಂಘಟನೆಯೊಂದು ಬೆಂಗಳೂರಿನಲ್ಲಿತ್ತು. ಅದಕ್ಕಾಗಿ ನಾನು ಸಮಯಕ್ಕೆ ಸರಿಯಾಗಿ ಬರಲು ಆಗಲಿಲ್ಲ. ಏನೇ ಆಗಲಿ, ಆ ದೇವರ ಕೃಪೆಯಿಂದ ಜ್ಯೋತಿಯ ಕಂಕಣ ಬಲ ಕೂಡಿತಲ್ಲ, ಅದೇ ನನಗೆ ಸಂತೋಷ. ಕಾಳಿಂಗ, ನೀನು ದಲಿತ ಸಂಘದ ನಾಯಕನಾದ ಮೇಲೆ ಕ್ರಾಂತಿಕಾರಿಯಾಗಿ ಬಿಟ್ಟಿರುವೆ. ಹೇಳಿ ಕೇಳಿ, ನೀನು ಒಬ್ಬಂಟಿಗ ಅಂದ ಮೇಲೆ ಮೈ ತುಂಬ ಕಣ್ಣಿಟ್ಟುಕೊಂಡು ಓಡಾಡಬೇಕು. ಯಾಕಂದ್ರೆ ಶಾಂತಿಯಿಂದ ಕ್ರಾಂತಿಯನ್ನು ಗೆಲ್ಲಬಹುದೇ ವಿನಃ ಕ್ರಾಂತಿಯಿಂದ ಕ್ರಾಂತಿಯನ್ನು ಗೆಲ್ಲಲು ಸಾಧ್ಯವಿಲ್ಲ ಕಾಳಿಂಗ, ಸಾಧ್ಯವಿಲ್ಲ. ಶಿವಣ್ಣ, ಈ ಕಾಳಿಂಗನ ಜೀವನವೇ ಒಂದು ಕ್ರಾಂತಿ. ಭಾರತದ ಬಡವರ ಬಾಳಿಗೆ ಭಾಗ್ಯೋದಯದ ಬೆಳಕು ಎಂದು ಚೆಲ್ಲುತ್ತದೆಯೋ. ಅಮ್ಮ, ನೀನೇ ಕಣ್ತೆರೆದು ನೋಡಮ್ಮ ಈ ಮನೆಯ ಪರಿಸ್ಥಿತಿಯನ್ನು. ನಿನ್ನ ಕಿರಿಯ ಮಗ ರಮೇಶನು ಓದಿ ವಿದ್ಯಾವಂತನಾಗಲಿ ಎಂದು ಬಾಯಿ ತುಂಬ ಹಾಡಿ ಹಾರೈಸಿದ್ದೆಯಲ್ಲಮ್ಮ. ನಿನಗೆ ತಕ್ಕ ಮಗನಾಗಿ ಮಡದಿಯನ್ನೇ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಇತ್ತ ನಿನ್ನ ಮಗಳು ಜ್ಯೋತಿ, ಅವಳ ಪ್ರಾಯದ ಪರಿಸ್ಥಿತಿಯಲ್ಲಿ ಪ್ರಿಯಕರನೊಂದಿಗೆ ಪ್ರಣಯದಾಟ ಆಡಲು ಪ್ರಾರಂಭಿಸಿದ್ದಾಳೆ. ಪ್ರಣಯದಾಟ ಇರ್ಲಿ, ಏನೇ ಆಗ್ಲಿ, ಇವತ್ತು ಬರ್ಲಿ ಆ ಗೈಯಾಳಿ ಮನೆಗೆ. ಇವತ್ತು ನಿಲ್ಲು ಜ್ಯೋತಿ. ಅಣ್ಣ, ಯಾಕಣ್ಣ, ನನ್ನ ಹತ್ರ ಏನಾದ್ರೂ ಕೆಲಸವಿತ್ತ? ಇತ್ತಮ್ಮ, ಇತ್ತು. ಮಹತ್ತರವಾದ ಕೆಲಸನೇ ಇತ್ತು.